ದೇವರಿಗೆ ಸ್ತುತಿಯಾಗಲಿ. ಮಕ್ಕಳೇ, ನಾವೆಲ್ಲರೂ ಎದ್ದು ನಿಂತು ಕೈ ಮುಗಿದು ಕಣ್ಣು ಮುಚ್ಚಿ ದೇವರ ಅನುಗ್ರಹಕ್ಕಾಗಿ ಯಾಚಿಸೋಣ. ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುವ ದೇವರೇ, ನೀವು ನೀಡಿದ ಆಜ್ಞೆಗಳ ಕುರಿತು ನಾವು ಇಂದು ಕಲಿಯಲಿಕ್ಕಿದ್ದೇವೆ. ಪ್ರೀತಿಮಯಿ ದೇವರೇ, ನಿಮ್ಮ ಪ್ರೀತಿಯ ಮಕ್ಕಳಾದ ನಾವು ನಿಮ್ಮ ಆಜ್ಞೆಗಳನ್ನು ಪಾಲಿಸಿ ನಿಮ್ಮ ಮುದ್ದಿನ ಮಕ್ಕಳಾಗಿ ಬೆಳೆಯಲು ಬೇಕಾದಂತಹ ಎಲ್ಲ ಕೃಪಾವರಗಳನ್ನು ಇಂದಿನ ಈ ತರಗತಿಯ ಮೂಲಕ ನಮಗೆ ನೀಡಿ ನಮ್ಮನ್ನು ಅನುಗ್ರಹಿಸಿರಿ. ಆಮೇಲೆ ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ಪಾಪದ ಕುರಿತು ನಾವು ಕಲಿತುಕೊಂಡಿದ್ದೇವೆ ಅಲ್ವಾ. ದೇವರ ಆಜ್ಞೆಯ ಉಲ್ಲಂಘನೆ ಏನು? ಪಾಪ. ದೇವರ ಆಜ್ಞೆಯನ್ನು ನಾವು ಉಲ್ಲಂಘಿಸಿದರೆ ಏನಾಗುತ್ತದೆ? ಅದು ಪಾಪವಾಗುತ್ತದೆ ಅಂತ ನಾವು ಕಲ್ತಿದ್ದೇವೆ ಅಲ್ವಾ. ಸಂತ ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಯೇಸುಸ್ವಾಮಿ ಹೇಳಿದರು, ನಾನು ನನ್ನ ಪಿತನ ಆಜ್ಞೆಗಳನ್ನು ಪಾಲಿಸಿ ಅವರ ಪ್ರೀತಿಯಲ್ಲಿ ನೆಲೆ ನೀವು ನನ್ನ ಆಜ್ಞೆಗಳನ್ನು ಪಾಲಿಸಿದರೆ ನನ್ನ ಪ್ರೀತಿಯಲ್ಲಿ ನೆಲೆಗೊಂಡಿರುವಿರಿ ಎಂದು. ಹೌದು, ನಮಗೆಲ್ಲರಿಗೂ ಯೇಸು ಎಂದು ಮಾದರಿಯಾಗಿದ್ದಾರೆ. ದೇವರ ಆಜ್ಞೆಗಳನ್ನು ಪಾಲಿಸುವುದರಲ್ಲಿ ಯೇಸು ನಮಗೆ ಮಾದರಿಯಾಗಿದ್ದಾರೆ. ಅವರು ನಿರಂತರ ಪಿತನಾದ ದೇವರ ಆಜ್ಞೆಗಳನ್ನು ಸರಿಯಾಗಿ ಪಾಲಿಸಿಕೊಂಡು ಆ ಆಜ್ಞೆಗಳನ್ನು ಪಾಲಿಸಿ ದೇವರ ಪ್ರೀತಿಯಲ್ಲಿ ನೆಲೆಗೊಂಡರು. ಅದೇ ರೀತಿ ಪಿತನಾದ ದೇವರು ನಮಗೆ ಕೊಟ್ಟಂತಹ ಆಜ್ಞೆಗಳನ್ನೆಲ್ಲ ಪಾಲಿಸಿದರೆ ನಾವೇನು ಮಾಡ್ತೇವೆ? ನಾವು ದೇವರ ಪ್ರೀತಿಯ ಮಕ್ಕಳಾಗುತ್ತೇವೆ ಅಲ್ವಾ. ಯೇಸುಸ್ವಾಮಿ ಹೇಳಿದ್ದಾರೆ, ನಾವೆಲ್ಲರೂ ದೇವರ ಪ್ರೀತಿಯ ಮಕ್ಕಳಾಗಬೇಕು, ದೇವರ ಆಜ್ಞೆಗಳನ್ನು ಪಾಲಿಸಿ ನಾವು ಬದುಕಬೇಕು. ಅದರಿಂದ ನಮ್ಮ ಜೀವನದಲ್ಲಿ ನಮ್ಮ ತಂದೆ ತಾಯಿಯರು ಹೇಳುವಂತಹ ಒಳ್ಳೆಯ ಮಾತುಗಳನ್ನು ನಾವು ಕೇಳಿ ಅವರ ಆಜ್ಞೆಗಳನ್ನು ಪಾಲಿಸಿ ಅವರನ್ನು ಪ್ರೀತಿಸಿ ಬದುಕಬೇಕು ಅಲ್ವಾ. ದೇವರು ಕೊಟ್ಟಂಥ 10 ಆಜ್ಞೆಗಳು ಎಷ್ಟು ಆಜ್ಞೆಗಳಲ್ಲಿ ಅಡಕವಾಗಿದೆ? 2. ಅದರಲ್ಲಿ 1ನೇ ಆಜ್ಞೆ ಏನು? ಅತ್ಯಂತ ಹೆಚ್ಚಾಗಿ ದೇವರನ್ನು ಪ್ರೀತಿಸು. ಮತ್ತೇನು 2ನೇ ಆಜ್ಞೆ? ನನ್ನಂತೆಯೇ ಪರರನ್ನೂ ಪ್ರೀತಿಸು. ನಿನ್ನಂತೆಯೇ ನಾವು ನನ್ನ ಹಾಗೆ ನನ್ನನ್ನು ಪ್ರೀತಿಸುವ ಹಾಗೆ ನಾನು ಇತರರನ್ನು ಪ್ರೀತಿಸಬೇಕು ಅಲ್ವಾ. ಅದರಿಂದ ಈ ದೇವರ ಆಜ್ಞೆಗಳು ನಾವೇನು ಮಾಡಬೇಕು? ದೇವರನ್ನೂ ಪ್ರೀತಿಸಬೇಕು, ಅದೇ ರೀತಿಯಲ್ಲಿ ಮಾನವರನ್ನು ಸಹ ಪ್ರೀತಿಸಬೇಕು ಎಂದು ದೇವರು ನಮಗೆ ಆಜ್ಞೆಯನ್ನು ನೀಡಿದ್ದಾರೆ. ಹೌದು ಮಕ್ಕಳೇ, ನಾವೆಲ್ಲರೂ ಈ ದೇವರ ಪ್ರೀತಿ ಮತ್ತು ಮಾನವ ಪ್ರೀತಿ ಎಂಬ 2 ಹಳಿಗಳ ಮೂಲಕ ಏನು ಮಾಡಬೇಕು? ಪ್ರಯಾಣ ಮಾಡಿ ಸ್ವರ್ಗವನ್ನು ಸೇರಬೇಕು. ನಾವು ಪ್ರಯಾಣ ಮಾಡಲಿಕ್ಕಿರುವಂಥ 2 ಹಳಿಗಳು ಯಾವುದು? ದೇವರ ಪ್ರೀತಿ ಮತ್ತು ಮಾನವ ಪ್ರೀತಿ. ಈ ದೇವರನ್ನು ಮಾನವರನ್ನು ಪ್ರೀತಿಸಿ ಒಳ್ಳೆಯ ಮಕ್ಕಳಾಗಲಿಕ್ಕೆ ದೇವರು ನಮಗೆ ಆಜ್ಞೆಯನ್ನು ನೀಡಿದ್ದಾರೆ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಏನು ಈ ದೇವರ ಆಜ್ಞೆಗಳನ್ನು ಪಾಲಿಸದಿರಲಿಕ್ಕೆ ಕೆಲವು ಪ್ರಚೋದನೆಗಳು ಉಂಟಾಗುತ್ತದೆ. ಆ ಪ್ರಚೋದನೆಗಳಿಗೆ ನಾವೇನು ಹೇಳ್ತೇವೆ? ಪ್ರಲೋಭನೆಗಳು ಎಂದು ಕರೆಯುತ್ತೇವೆ. ಅಲ್ಲೇ ದೇವರ ಆಜ್ಞೆಗಳನ್ನು ಉಲ್ಲಂಘಿಸಲು ನಮಗೆ ಉಂಟಾಗುವಂತಹ ಪ್ರಚೋದನೆಗಳಿಗೆ ಪ್ರಲೋಭನೆಗಳು ಎಂದು ಕರೆಯುತ್ತೇವೆ. ನಾವು ಆದಿಕಾಂಡ ಪುಸ್ತಕದಲ್ಲಿ ಆದಿ ಮಾತಾಪಿತರಾದ ಆದಾಮ ಮತ್ತು ಏವಳಿಗೆ ದೇವರು ನೀಡಿದ ಆಜ್ಞೆಯನ್ನು ಉಲ್ಲಂಘಿಸಲು ಪ್ರಚೋದನೆ ಉಂಟಾದದ್ದನ್ನು ನಾವು ಕಲಿತಿದ್ದೇವೆ ಅಲ್ವಾ. ದೇವರು ತಿನ್ನಬಾರದು ಎಂದು ಹೇಳಿದಂತಹ ಆ ವೃಕ್ಷದ ಹಣ್ಣನ್ನು ತಿನ್ನಲು ಅವರಿಗೆ ಪ್ರಚೋದನೆ ನೀಡಿದ ಯಾರು ಹೇಳ್ಬೋದಾ? ಯಾರು? ಸೈತಾನ ಅವರಿಗೆ ಆ ಹಣ್ಣನ್ನು ತಿನ್ನುವಂತೆ ಅವರಿಗೆ ಪ್ರಚೋದನೆಯನ್ನು ನೀಡಿದರು. ಅವರು ಸೈತಾನನ ಪ್ರಚೋದನೆಗೆ ಒಳಪಟ್ಟು ಏನು ಮಾಡಿದರು? ದೇವರ ಆಜ್ಞೆಯನ್ನು ಉಲ್ಲಂಘಿಸಿದರು. ಆಗ ದೇವರು ಅವರಿಗೇನೋ ಶಿಕ್ಷೆಯನ್ನು ನೀಡಿದ್ದನ್ನು ನಾವು ಕಲಿತುಕೊಂಡಿದ್ದೇವೆ ಅಲ್ವಾ. ಅದನ್ನು ದೇವರ ಆಜ್ಞೆಗಳನ್ನು ಪಾಲಿಸದೆ ಆ ಪ್ರಚೋದನೆಗಳಿಗೆ ನಾವು ಒಳಗಾದರೆ ನಾವೇನಾಗ್ತೇವೆ? ನಾವು ಪ್ರಲೋಭನೆಗೊಳಗೊಂಡು ದೇವರ ಇಷ್ಟವನ್ನು ನೆರವೇರಿಸದಂತೆ ಆಗುತ್ತದೆ ಅಲ್ವಾ. ಅದಕ್ಕೋಸ್ಕರ ನಾವು ನಿರಂತರ ದೇವರ ಆಜ್ಞೆಗಳನ್ನು ಪಾಲಿಸುವರಾಗಲು ನಾವು ಪರಿಶ್ರಮ ಪಡಬೇಕು. ಈಗ ನಾವು ಒಂದು ಚಿಕ್ಕ ಸ್ಕಿಟ್ಟನ್ನು ನೋಡೋಣ.
ಹೌದು ಪ್ರೀತಿಯ ಮಕ್ಕಳೇ, ಈ ಸ್ಕಿಟ್ಟಲ್ಲಿ ನೋಡಿದಿರಲ್ವಾ? ಆ ಸ್ಕಿಟ್ಟಲ್ಲಿ ಏನು, ನಾವು ಮಾಡಬಾರದು ಎಂದು ಹೇಳುವಂತಹ ಕೆಲಸಗಳನ್ನು ಮಾಡಿದರೆ ಏನಾಗುತ್ತದೆ? ಕೆಲವು ಅನಾಹುತಗಳು ನಮಗೆ ಸಂಭವಿಸ್ತದೆ ಅಲ್ವಾ? ಅಲ್ಲಿ ಮುಟ್ಟಬಾರದು ಎಂಬ ವಸ್ತುಗಳನ್ನು ಅವರು ಮುಟ್ಲಿಕ್ಕೆ ಹೋಗಿ ಏನಾಯಿತು? ಅವರಿಗಲ್ಲಿಂದ ಅಲುಗಾಡ್ಲಿಕ್ಕಾಗಿಲ್ಲ ಅಲ್ವಾ? ನೀವು ಸ್ಕಿಟ್ಟಲ್ಲಿ ನೋಡಿದಿರಲ್ಲ. ಇದೇ ರೀತಿ ನಮ್ಮ ತಂದೆ ತಾಯಿಯವರು ಹೇಳ್ತಾರೆ, ನಿಮ್ಮ ಹತ್ರ ಹೇಳ್ತಾರಲ್ವ, ಕೆಲವು ಮಕ್ಕಳೇ ಅದನ್ನು ಮಾಡಬೇಡಿ, ಅಲ್ಲಿಗೆ ಹೋಗಬೇಡಿ, ಅದನ್ನು ತೆಗಿಬೇಡಿ, ಅದನ್ನು ಮುಟ್ಟಬೇಡಿ ಅಂತ ಕೆಲವೊಮ್ಮೆ ಹೇಳ್ತಾ ಇರ್ತಾರೆ. ನಮಗೆ ಅವ್ರು ಹೇಳುವಾಗೇನು, ಅದನ್ನು ನಾನು ಮುಟ್ಟಿ ನೋಡ್ತೇನೆ ಏನಾಗುತ್ತೆ ನೋಡೋಣ, ಅದನ್ನು ತೆಗೆದು ನೋಡೋಣ ಏನಾಗುತ್ತೆ ಅಂತ ನೋಡೋಣ, ಅಲ್ಲಿಗೊಮ್ಮೆ ಹೋಗಿ ಬರೋಣ. ಈ ರೀತಿ ನಮಗೆ ಏನು ಪ್ರಚೋದನೆಗಳು ಉಂಟಾಗುತ್ತದೆ. ಆ ಪ್ರಚೋದನೆಗಳಿಗೆ ನಾವು ಒಳಗಾದರೆ ನಾವು ದೇವರ ಆಜ್ಞೆಗಳನ್ನು ಏನು ಮಾಡ್ತೇವೆ? ಉಲ್ಲಂಘಿಸುತ್ತೇವೆ. ಅದರಿಂದ ನಮ್ಮ ಜೀವನದಲ್ಲಿ ನಾವು ದೇವರ ಆಜ್ಞೆಗಳನ್ನು ಪಾಲಿಸಿಕೊಂಡು ಬದುಕುವವರಾಗಬೇಕು. ಆಗ ನಾವು ದೇವರ ಪ್ರೀತಿಯ ಮಕ್ಕಳಾಗುತ್ತೇವೆ. ಇದಕ್ಕೆ ಯೇಸುಸ್ವಾಮಿ ಹೇಳಿ, ಪ್ರಲೋಭನೆಗೆ ಒಳಗಾಗದಿರಲಿಕ್ಕೆ ನಾವೇನು ಮಾಡಬೇಕು? ನಾವೆಲ್ಲರೂ ಪ್ರಾರ್ಥನೆ ಮಾಡಬೇಕು ಅಂತ ಯೇಸುಸ್ವಾಮಿ ಹೇಳಿದ್ದಾರೆ. ಯೇಸುಸ್ವಾಮಿ ಒಂದು ಸಲ 40 ದಿನರಾತ್ರಗಳ ಕಾಲ ಉಪವಾಸ ಮತ್ತು ಪ್ರಾರ್ಥನೆ ಮಾಡಿ, ಮರುಭೂಮಿಯಲ್ಲಿ ಕುಳಿತು ಉಪವಾಸ ಮತ್ತು ಪ್ರಾರ್ಥನೆ ಮಾಡಿ ಅಲ್ಲಿಂದ ಎದ್ದು ಬಂದಾಗ ಯೇಸುಸ್ವಾಮಿಗೆ ಏನಾಯಿತು? ತುಂಬ ಹಸಿವಾಯಿತು. ಯೇಸುವಿಗೆ ಎಲ್ಲ ಅದ್ಭುತ ಕಾರ್ಯಗಳನ್ನು ಮಾಡುವಂಥ ಶಕ್ತಿ ಉಂಟು ಅಲ್ವಾ? ಅವರು ಪವಾಡಗಳನ್ನು ಮಾಡ್ತಾರೆ ಅಲ್ವಾ? ಯೇಸುಸ್ವಾಮಿಗಿರುವಂಥ ಈ ಅದ್ಭುತ ಶಕ್ತಿಯನ್ನು ತಿಳಿದಂತಹ ಸೈತಾನನೇನು ಮಾಡ್ತಾನೆ? ಯೇಸುಸ್ವಾಮಿಯ ಮುಂದೆ, ಹಸಿದಿರುವಂತಹ ಯೇಸುಸ್ವಾಮಿಯ ಮುಂದೆ ಬಂದು ಹೇಳ್ತಾನೆ, ನೋಡು, ಈ ನಿನ್ನ ಮುಂದೆ ಇರುವಂತಹ ಈ ಕಲ್ಲುಗಳನ್ನು ನೀನು ರೊಟ್ಟಿಯನ್ನಾಗಿ ಮಾಡು, ಆ ರೊಟ್ಟಿಯನ್ನು ಮಾಡಿದ ನಿನಗೆ ತಿಂದು ನಿನ್ನ ಹಸಿವನ್ನು ನೀಗಿಸಬಹುದು ಅಂತ ಹೇಳ್ತಾನೆ. ಆಗ ಯೇಸುಸ್ವಾಮಿಗೆ ಬೇಕಿದ್ರೆ ಏನು ಮಾಡ್ಬೋದಿತ್ತು? ಆ ಪಿಶಾಚಿಯ ಸೈತಾನನ ಪ್ರಲೋಭನೆಗೆ ಬೀಳ್ಬಹುದಿತ್ತು. ಆದರೆ ಯೇಸು ಏನು ಮಾಡಿದರು? ಯೇಸುಸ್ವಾಮಿ ಹೇಳಿದರು, ಮನುಷ್ಯನು ಜೀವಿಸುವಂಥದ್ದು ರೊಟ್ಟಿಯಿಂದ ಮಾತ್ರವಲ್ಲ, ದೇವರ ವಾಕ್ಯದಿಂದ ಅಂತ ಹೇಳಿಕೊಂಡು ಏನು ಮಾಡ್ತಾನೆ? ಆ ಸೈತಾನನ ಪ್ರಚೋದನೆಗೆ ಒಳಗಾಗದೆ ಅದರಿಂದ ದೇವರ ಶಕ್ತಿಯಿಂದ, ಪ್ರಾರ್ಥನೆಯಿಂದ ಯೇಸುಸ್ವಾಮಿ ರಕ್ಷಣೆ ಪಡೆದರು ಅಲ್ವಾ? ಅದಕ್ಕೆ ಯೇಸುಸ್ವಾಮಿ ಹೇಳಿದ್ದಾರೆ, ನಮ್ಮ ಜೀವನದಲ್ಲಿಯೂ ಇಂತಹ ಪ್ರಚೋದನೆಗಳು ನಮಗೆ ಉಂಟಾಗದಿರಲಿಕ್ಕೆ ನಾವೇನು ಮಾಡಬೇಕು? ನಿರಂತರ ಪ್ರಾರ್ಥನೆ ಮಾಡಬೇಕು. ಇನ್ನೇನಾದರೂ ನಮ್ಮ ಜೀವನದಲ್ಲಿ ಇಂತಹ ಪ್ರಚೋದನೆಗಳು ಬಂದಲ್ಲಿ ನಮಗೆ ಅದನ್ನು ಅರ್ಥ ಮಾಡಿಕೊಂಡು ಆ ಪ್ರಲೋಭನೆಗೆ ನಾವು ಒಳಗಾಗದಿರಲಿಕ್ಕೆ ಅದಕ್ಕೆ ಬೇಕಾದ ಶಕ್ತಿ ನಮ್ಮ ಪ್ರಾರ್ಥನೆಯಿಂದ ದೇವರು ನಮಗೆ ನೀಡುತ್ತಾರೆ. ಆದ್ದರಿಂದ ಪ್ರೀತಿಯ ಮಕ್ಕಳೇ, ನಾವು ಎಲ್ಲ ದಿನವೂ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ನಾವೆಲ್ಲಿಗೋದ್ರೂ ನಮ್ಮ ಜೊತೆ ದೇವರು ಇದ್ದಾರೆ. ಈ ಸೈತಾನು ನಮ್ಮ ಹಿಂದೆ ಬರ್ತಾನೆ, ನಮ್ಮನ್ನು ಕೆಟ್ಟ ಹಾದಿಗೆ ಮುನ್ನಡೆಸಲು, ಕೆಟ್ಟ ಕೆಲಸಗಳನ್ನು ಮಾಡಲಿಕ್ಕೆ ಅವನ ಬಲೆಗೆ ನಾವು ಬಿದ್ದರೆ ಅವನಿಗೆ ತುಂಬ ಖುಷಿಯಾಗುತ್ತದೆ. ನಾವು ದೇವರ ಮಕ್ಕಳಾಗಿ ಬಾಳಿದರೆ, ಎಲ್ಲರಿಗೂ ಸಹಾಯ ಮಾಡಿ, ಮನುಷ್ಯರನ್ನು ದೇವರನ್ನೆಲ್ಲ ಪ್ರೀತಿಸಿ ಎಲ್ಲರಿಗೂ ಮೆಚ್ಚುಗೆ ಆದಂತಹ ಮಕ್ಕಳಾಗುವಾಗ ಯಾರಿಗೆ ಬೇಜಾರಾಗುತ್ತೆ? ಸೈತಾನನಿಗೆ ತುಂಬ ಬೇಜಾರಾಗುತ್ತೆ. ಅವನು ಅದಕ್ಕೋಸ್ಕರ ನಮ್ಮನ್ನು ಅವನ ಒಟ್ಟಿಗೆ ಸೇರಿಸಿಕೊಳ್ಳಲಿಕ್ಕೆ ಅವನು ನಿರಂತರ ಪರಿಶ್ರಮ ಪಡ್ತಾನೆ. ಮಕ್ಕಳೇ, ನಾವು ಇದನ್ನು ತಿಳಿದುಕೊಂಡು ಎಚ್ಚರವಾಗಿ ಜೀವಿಸಬೇಕು. ಆಗ ನಮ್ಮ ಜೊತೆ ಯಾರು ಇರ್ತಾರೆ? ನಾವು ನಿರಂತರ ದೇವರಲ್ಲೇ ಆಶ್ರಯವಿಟ್ಟು, ದೇವರೇ ಇಂದಿನ ದಿನ ನಾವು ಬೆಳಗ್ಗೆ ಎದ್ದ ಕೂಡಲೇ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ದೇವರೇ ಇಂದಿನ ದಿನ ನಿಮ್ಮ ಇಷ್ಟದಂತೆ ಜೀವಿಸಲು ಬೇಕಾದಂಥ ಶಕ್ತಿಯನ್ನು ನೀಡಿ ನಮ್ಮನ್ನು ಅನುಗ್ರಹಿಸಿರಿ ದೇವರೇ. ನಮಗೆ ನಾವು ಪಾಪದ ಹಾದಿಗೆ ಹೋಗದೆ ನಿಮ್ಮನ್ನು ಪ್ರೀತಿಸಿ ನಿಮ್ಮ ಇಷ್ಟವನ್ನು ನೆರವೇರಿಸಿ ಜೀವಿಸಲು ನಮಗೆ ಬೇಕಾದಂತಹ ಎಲ್ಲ ಶಕ್ತಿಯನ್ನು ಕೊಡಿ ದೇವರೇ ಅಂತ ನಾವು ಪ್ರಾರ್ಥನೆ ಮಾಡಿದರೆ, ದೇವರು ನಮ್ಮನ್ನು ಇಂತಹ ಸೈತಾನನ ಪ್ರಚೋದನೆಗೆ ಒಳಗಾಗದಂತೆ ದೇವರು ನಮಗೆ ಬೇಕಾದಂಥ ವಿವೇಕವನ್ನು, ಬುದ್ಧಿಶಕ್ತಿಯನ್ನು, ಜ್ಞಾನವನ್ನೆಲ್ಲ ನೀಡಿ ನಮ್ಮನ್ನು ಸಂರಕ್ಷಿಸಿ ಪರಿಪಾಲಿಸುತ್ತಾರೆ. ನಾವು ಕೆಟ್ಟ ಹಾದಿಗೆ ಹೋಗದೆ ದೇವರು ನಮ್ಮನ್ನು ಕಾಪಾಡುತ್ತಾರೆ. ಆಗ ನಾವು ದೇವರ ಒಳ್ಳೆಯ ಮಕ್ಕಳಾಗಿ ಬಾಳಲಿಕ್ಕೆ ಸಾಧ್ಯ ಆಗುತ್ತದೆ. ಆದ್ದರಿಂದ ದೇವರು ನಮಗೆ ನೀಡಿದಂತಹ ಆ 2 ಮುಖ್ಯ ಆಜ್ಞೆಗಳಾದಂತಹ ದೇವರ ಪ್ರೀತಿ ಮತ್ತು ಸಹೋದರ ಪ್ರೀತಿಯಲ್ಲಿ ಬೆಳೆದು ನಾವೆಲ್ಲರೂ ಸ್ವರ್ಗವನ್ನು ಸೇರಲು ಬೇಕಾದಂತಹ ನಿರಂತರ ಪರಿಶ್ರಮವನ್ನು ಈ ಲೋಕದಲ್ಲಿ ನಾವೆಲ್ಲರೂ ಮಾಡೋಣ ಮಕ್ಕಳೇ. ಅದಕ್ಕಾಗಿ ನಾವು ನಿರಂತರ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮುನ್ನಡೆಯಬೇಕು. ನಮ್ಮ ಜೀವನದಲ್ಲಿ ಶಕ್ತಿ ಏನು? ಪ್ರಾರ್ಥನೆ. ಅದರಿಂದ
ಈ ನಮ್ಮ ದೇವರ ಆಜ್ಞೆಯನ್ನು ಉಲ್ಲಂಘಿಸಿದರೆ ಅದು ಪಾಪವಾಗುತ್ತದೆ. ಇನ್ನು ದೇವರ ಆಜ್ಞೆಗಳನ್ನು ಪಾಲಿಸಿ ನಾವು ಜೀವಿಸಿದರೆ ನಾವೆಲ್ಲರೂ ದೇವರ ಪ್ರೀತಿಯ ಮಕ್ಕಳಾಗುತ್ತೇವೆ. ಇನ್ನು ಪ್ರಲೋಭನೆ ಅಂದ್ರೇನು? ನಮ್ಮ ದೇವರ ಆಜ್ಞೆಗಳನ್ನು ಉಲ್ಲಂಘಿಸಲು ನಮಗೆ ಉಂಟಾಗುವಂತಹ ಆ ಪ್ರಚೋದನೆಗಳನ್ನು ನಾವು ಪ್ರಲೋಭನೆಗಳು ಎಂದು ಹೇಳುತ್ತೇವೆ. ಈ ಪ್ರಲೋಭನೆಗಳಿಗೆ ನಾವೆಂದಿಗೂ ಅದರಲ್ಲಿ ಬೀಳಲಿಕ್ಕೆ ನಾವೆಂದಿಗೂ ನಮ್ಮನ್ನು ಬಿಟ್ಟು ಕೊಡಬಾರದು. ಅದಕ್ಕೋಸ್ಕರ ನಿರಂತರ ಪ್ರಾರ್ಥನೆ ಮಾಡಿ ದೇವರ ಶಕ್ತಿಯನ್ನು ಸ್ವೀಕರಿಸಿಕೊಂಡು ನಾವು ದೇವರ ಮೆಚ್ಚುಗೆಯಾದ ಮಕ್ಕಳಾಗಿ ಜೀವಿಸಿ ಈ ಲೋಕದಲ್ಲಿ ಒಂದು ಸಂತರ ಜೀವನವನ್ನು ನಾವು ನಡೆಸಿಕೊಳ್ಳು. ಅನೇಕ ಸಂತರಿದ್ದಾರಲ್ವ, ಆ ಸಂತರೆಲ್ಲರೂ ಈ ಸೈತಾನನ ಶಕ್ತಿಯನ್ನು ಗೆಲ್ಲಲಿಕ್ಕೋಸ್ಕರ ನಿರಂತರ ದೇವರಲ್ಲಿ ಪ್ರಾರ್ಥನೆ ಮಾಡಿದವರು. ಅವರ ಹಾಗೆಯೇ ನಾವು ಸಹ ನಮ್ಮ ಜೀವನದಲ್ಲಿ ಪ್ರಾರ್ಥನೆಯ ಮೂಲಕ ಈ ಪ್ರಚೋದನೆಗಳಿಗೆ ಒಳಗಾಗದಂತೆ, ಪ್ರಲೋಭನೆಗಳಿಗೆ ಬಲಿಯಾಗದಂತೆ ನಮ್ಮನ್ನು ನಿರಂತರ ದೇವರ ಸನ್ನಿಧಿಯಲ್ಲಿ ಒಳ್ಳೆಯದನ್ನು ಮಾಡಲಿಕ್ಕೆ ಬೇಕಾದ ಕೃಪಾವರಕ್ಕಾಗಿ ಪ್ರಾರ್ಥನೆಯನ್ನು ಮಾಡಿ ಜೀವಿಸೋಣ ಎಂದು ನಾವು ತೀರ್ಮಾನ ಮಾಡುವ. ನಾವು ಈಗ ನಮಗೆ ಲಭಿಸಿದಂತಹ ಎಲ್ಲ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಬೇಕಾದ ಶಕ್ತಿಗಾಗಿ ನಾವು ಪ್ರಾರ್ಥನೆ ಮಾಡುವ. ಪಿತನಾದ ದೇವರೇ, ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬಂದು ನಮಗೆ ಮಾದರಿಯಾಗಿ ಜೀವಿಸಿ ನಿಮ್ಮ ಆಜ್ಞೆಗಳನ್ನು ನೆರವೇರಿಸಿ ಜೀವಿಸಲು ನಮಗೆ ಬೇಕಾದಂತಹ ಎಲ್ಲ ದಾರಿಯನ್ನು ತೋರಿಸಿಕೊಟ್ಟಿದ್ದಾರಲ್ಲ ದೇವರೇ. ಪ್ರಭು ಯೇಸುವಿನಂತೆ ನಾವೆಲ್ಲರೂ ನಿಮ್ಮ ಆಜ್ಞೆಗಳನ್ನು ಪಾಲಿಸಿಕೊಂಡು ನಿಮ್ಮ ಇಷ್ಟದಂತೆ ಜೀವಿಸಿ ನಿಮ್ಮ ಪ್ರೀತಿಯ ಮಕ್ಕಳಾಗಲು ನಮಗೆ ಬೇಕಾದಂತಹ ವಿಶ್ವಾಸವನ್ನು, ಧೈರ್ಯವನ್ನು, ಶಕ್ತಿಯನ್ನು, ಪಾಪದಿಂದಿರುವಂತಹ ಪಾಪಕ್ಕೆ ಒಳಗಾಗದಿರುವಂತಹ ಸಂರಕ್ಷಣೆಯನ್ನು ನೀಡಿ ನಮ್ಮನ್ನು ಅನುಗ್ರಹಿಸಿರಿ. ಆಮೆನ್.